ನಾಲ್ಕು ಗೋಡೆ ಮಧ್ಯೆ ಕೂತು ಮಾತನಾಡ್ತಕ್ಕಂಥ ವಿಚಾರವನ್ನ ತಾವು ಕೂಡ ಪ್ರಸ್ತಾಪ ಮಾಡಿದ್ದೀರಿ. ಒಂದು ಬಾರಿ ನಾನು ಹೇಳಲೇಬೇಕು, ಹೇಳ್ತೇನೆ. ನನಗೇನು ಈ ವಿಚಾರದಲ್ಲಿ ಮಾತನಾಡೋಕೆ ಮುಜುಗರ ಏನಿಲ್ಲ. ನಾವ್ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡಿ ಬಿಜೆಪಿ ಮತ್ತು JDS ಒಟ್ಟಿಗೆ ಹೋಗಬೇಕು ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯವನ್ನ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡದೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಚುನಾವಣೆ ಎದುರಿಸಿದ್ದೇವೆ. ಒಟ್ಟಾರೆಯಾಗಿ 19 ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ದೇವೆ. ಸಂಸದರನ್ನು ಕೂಡ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ನವರು 25 ಸೀಟ್ ಗೆಲ್ತೇವೆ ಅಂತ ಹೇಳ್ತಾರೆ. ಅದ್ರ ಮಧ್ಯನೂ ಕೂಡ 19 ಸೀಟನ್ನು ಸಂಸದನ್ನು ನಾವು ಗೆಲ್ಸಿದ್ದೇವೆ. ಸೊ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ತಲೆ ಬಾಗ್ಲೇಬೇಕಾಗ್ತದೆ. ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಅದು ರಾಜ್ಯಾಧ್ಯಕ್ಷರು ಕೂಡ ಅನ್ವಯಿಸ್ತದೆ, ಶಾಸಕರು ಕೂಡ ಅನ್ವಯಿಸ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ವಯಿಸ್ತದೆ, ಎರಡೂ ಪಕ್ಷಕ್ಕೂ ಕೂಡ ಅನ್ವಯಿಸ್ತದೆ. ನಾನು ಕೂಡ ನನ್ನ ಮೊನ್ನೆ ಕೆಲವು ಮುಖಂಡರ ಹತ್ರ ಚರ್ಚೆ ಮಾಡಿದ್ದೇನೆ. ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ತೆಗೆದಿರೋದು JDS ಪಕ್ಷ. ಅದಕ್ಕೆ ನಾವು ಉತ್ತರ ಕೊಟ್ಟಿವಿ ಅನ್ನೋ ಉತ್ತರವನ್ನು ನಮ್ಮವ್ರು ನೀಡಿದ್ರು. ಅದನ್ನ ನಾನು ಹೇಳಿದ್ದೇನೆ, ಇದು ಯಾವುದು ಕೂಡ ಚರ್ಚೆ ಮಾಡಬೇಡಿ. JDS ಪಕ್ಷದವ್ರು ಯಾರು ಏನು ಹೇಳಿಕೆ ಕೊಟ್ಟರು ಕೂಡ ನಾವು ಕೂತ್ ಮಾತನಾಡ್ತೇವೆ. ನಾನು ಕೂಡ ಕುಮಾರಸ್ವಾಮಿ ಹತ್ರ ಮಾತನಾಡ್ತೇನೆ. ಅದ್ರ ಬಗ್ಗೆ ನಮಗೇನು ಮುಜುಗರ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಹಾಗೂ ಆದ್ಯತೆ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರವನ್ನ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಅದಕ್ಕೇನು ಸ್ಟ್ರಾಟಜಿ ಮಾಡ್ಬೇಕು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೇವೆ. ನಾನಿದು ಮೊದಲ ಬಾರಿ ಹೇಳಿದ್ದು. ನೋಡಿ, ನಮ್ದು ಏನಿಲ್ಲ ರೀ ಪಾಪ, ಹಂಗೇನಿಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ಸ್ಪಷ್ಟಪಡಿಸ್ತೇನೆ. ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆ ಮತ್ತು ಗುರಿ, ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿಯುತವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂಥದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLAಗಳು ಗೆಲ್ಲಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತೊಗೊಂಡಿದ್ದಾರೆ ಸಚ್ಚಿ ಅವರು. ಅದೇ ರೀತಿ ನಮ್ಮ ಸ್ವಾಮಿಯವರು, ಅವರು ಕೂಡ 38,000 ಓಟ್ ತೊಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ನಾನು ಆಗಲೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ನಾನೇ ಮಾತನಾಡ್ತೇನೆ. ಮಾತಾಡಿ ನಮ್ಮ ಗುರಿ ಸ್ಪಷ್ಟವಾಗಿದೆ. ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗ್ಬೇಕು. ಅದಕ್ಕೆ ಹೇಳಿದ್ನಲ್ಲ, ಇದನ್ನೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯನ್ನು ಮುಖಂಡ ಚರ್ಚೆ ಮಾಡಿದ್ದೇನೆ. ಅವ್ರು ಏನಂತಂದ್ರೆ, ಇದು ಶುರು ಆಗಿದ್ದೆ ಅಲ್ಲಿಂದ ಅಂತದ್ದು. ನಾನು ಯಾರು ಶುರು ಮಾಡಿರೋ ಮುಖ್ಯ ಅಲ್ಲ, ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮುಖ್ಯ ಅನ್ನೋದು ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆ ಕೊಡ್ತಾರೆ ಅಂತೇಳಿ ಕೋಆರ್ಡಿನೇಷನ್ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ವಿಧಾನಸಭಾ ಪರಿಷತ್ ಚುನಾವಣೆಗಳು ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ನಾನೇ ಮೊನ್ನೆ ಕುಮಾರಸ್ವಾಮಿ ಅವ್ರ ಹತ್ರ ಕೇಂದ್ರ ಸಚಿವರ ಜೊತೆ ಕೂತು ನಾನೇ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇದೆ ನಮಗೆ. ಆ ಥರ ಏನಿಲ್ಲ. ಕ್ಲಿಯರ್ ಆದ್ಮೇಲೆ ಹೇಳ್ತೇವೆ.